ನಮಸ್ತೆ ವೀಕ್ಷಕರೇ, ಶುಭೋದಯ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಈ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ. ಅಂದರೆ ನೋಡಿ, ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ಳುವುದರಿಂದ, ತಿಳಿದುಕೊಳ್ಳುವುದರಿಂದ, ಅವನ್ನು ಪಠಣ ಮಾಡುವುದರಿಂದ ಕೂಡ ನಮಗೆ ಅಭೀಷ್ಟ ಸಿದ್ಧಿ ಹೊಂದಬಹುದು, ಆ ದಿನ ಅಭಿವೃದ್ಧಿ ಮಾಡಿಕೊಳ್ಬೋದು. ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ಪೂರ್ಣವಾಗಿ ಯಶಸ್ಸನ್ನು ಕೂಡ ನಾವು ಪಡ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಈ ದಿನದ ಪಂಚಾಂಗವನ್ನು ನೋಡೋಣ. ಇದನ್ನು ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವು ಇರುವಂಥದ್ದು. ಕೃಷ್ಣ ಪಕ್ಷದ ದ್ವಿತೀಯ ಈ ದಿನ ಶುಕ್ರವಾರ ತುಂಬ ವಿಶೇಷವಾಗಿರುತ್ತೆ. ಪೂರ್ವಾಷಾಢ ನಕ್ಷತ್ರವನ್ನು ಕೂಡ ನಾವು ಈ ದಿನ ನೋಡ್ಬೋದು. ಇನ್ನು ಶುಕ್ಲಯೋಗ ಗರ್ಜಕರ್ಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ. ಯಾವುದೇ ಒಂದು ರಾಹುಕಾಲಗಳಲ್ಲಿ ಹಾಗೆ ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ಶುಭ ಪ್ರಯಾಣಗಳನ್ನು, ಎಲ್ಲಾದರೂ ಒಂದು ಶುಭ ಕಾರ್ಯಕ್ಕೆ ನಾವು ಪ್ರಯಾಣ ಹೊರಟಿದ್ದೀವಿ ಅಂತಂದರೆ ನೋಡಿ, ಯಾರು ಕೂಡ ಈ ಯಮಗಂಡ ಕಾಲಗಳಲ್ಲಿ ಮತ್ತು ರಾಹುಕಾಲಗಳಲ್ಲಿ ಹೊರಡೋದಿಲ್ಲ. ಇಲ್ಲ, ಈ ರಾಹುಕಾಲ ಇದೆ, ಇದನ್ನು ಕಳ್ಕೊಂಡು ಹೋಗೋಣ, ಯಮಗಂಡ ಕಾಲ ಇದೆ, ಬೇಡ ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲನೂ ಕೂಡ. ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳಿದೆಲ್ಲ. ಹಾಗಾಗಿ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ನಿಮಗೆ ಯಮಗಂಡ ಕಾಲಗಳು, ರಾಹುಕಾಲಗಳು, ಗುಳಿಕ ಕಾಲಗಳ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇದರಿಂದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ 10 ಗಂಟೆ 43 ನಿಮಿಷದಿಂದ 12 ಗಂಟೆ 20 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 1 ಗಂಟೆ 33 ನಿಮಿಷದಿಂದ 3 ಗಂಟೆ 9 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ನೋಡ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7 ಗಂಟೆ 30 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 33 ನಿಮಿಷದಿಂದ 5 ಗಂಟೆ 9 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಅಂತ ಹೇಳ್ತಾ ಇರ್ತೀವಿ. ಹಾಗೆ ಯಾರಾದರೂ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ಕೊಳ್ಳೋರಾಗಲಿ, ಹುತ್ತಕ್ಕೆ ಆಲೆರಿಯುವಂತಹ ತಂತ್ರವನ್ನು ಮಾಡ್ಕೊಳ್ಳೋರಿಗಾಗಲಿ, ಅಥವಾ ಯಾವುದೋ ಒಂದು ಎಕ್ಸಾಮ್ಸ್ ತೊಗೊಂಡಿರ್ತೀರ, ಒಳ್ಳೆ ನೀವು ತಲೆಯಲ್ಲಿ ನಿಲ್ತಾ ಇಲ್ಲ, ಓದ್ತಾ ಇರ್ತೀರಾ, ಯಾಕೋ ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಗ್ತಾ ಇರುತ್ತೆ. ಆ ರೀತಿ ಇರೋರು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅಧ್ಯಯನವನ್ನು ಮಾಡ್ಕೊಳ್ಳಿ, ನಿಮಗೆ ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು. ಈ ದಿನ ಬ್ರಾಹ್ಮಿ ಮುಹೂರ್ತ 4 ಗಂಟೆ 25 ನಿಮಿಷದಿಂದ 5 ಗಂಟೆ 9 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಬೆಳಗ್ಗೆ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 54 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 46 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಗುರುಗಳೇ, ಇನ್ನು ಇಂದಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ನೋಡಿ. ಈ ದಿನ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಕೂಡ ಬರ್ತಾ ಇದೆ. ದ್ವಾದಶ ರಾಶಿಗಳ ಜೊತೆ ಈ ಮಕರ ರಾಶಿಯವರ ಗುಣಲಕ್ಷಣಗಳು ಅಂತ. ಮಕರ ರಾಶಿಯವರ ಗುಣಲಕ್ಷಣಗಳ ಸ್ವಭಾವ ಯಾವ ರೀತಿ ಇರುತ್ತೆ, ಇನ್ನು ಅವರಿಗೆ ಯಾವ ಒಂದು ದಿಕ್ಕು ಶುಭ ಆಗುತ್ತೆ, ಯಾವ ಒಂದು ಸಂಖ್ಯೆ ಅವರಿಗೆ ಶುಭ ಇರುತ್ತೆ, ಯಾವ ಒಂದು ಬಣ್ಣ ಅವರಿಗೆ ಶುಭತನವನ್ನು ತರುತ್ತೆ, ಇವೆಲ್ಲವನ್ನು ಕೂಡ ನೋಡೋಣ. ಇದರೊಟ್ಟಿಗೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು 12 ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು. ಇದನ್ನು ನೋಡಿ, ತುಂಬ ಶುಕ್ರವಾರ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜ್ಯೇಷ್ಠ ಮಾಸದ ಶುಕ್ರವಾರ ಇವತ್ತು ದ್ವಿತೀಯ ಇರುವಂಥದ್ದು. ತುಂಬ ವಿಶೇಷವಾಗಿರುತ್ತೆ. ಮನೆಯಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳಿದ್ದೀರಾ, ಇವತ್ತು ಒಂದು ಮಹಾಲಕ್ಷ್ಮಿಗೆ ಅಥವಾ ಸ್ವರ್ಣ ಗೌರಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ತುಂಬ ವಿಶೇಷವಾಗಿ ಫಲಗಳನ್ನು ಇದನ್ನು ಪಡ್ಕೊಳ್ಬೋದು. ಇನ್ನು ಪ್ರಥಮ ರಾಶಿ ಮೇಷರಾಶಿ.
ಮೇಷರಾಶಿಯವರಿಗೆ ಇದನ್ನು ಹಣ ಉಳಿತಾಯ ಮತ್ತು ಹೂಡಿಕೆಯತ್ತ ಗಮನ ಕೊಡುವಿರಿ ಅಂತ ಹೇಳ್ತಾ ಇದೆ. ಯಾರಿಲ್ಲ ನೋಡು ಮೇಷರಾಶಿಗಳಿದ್ದಾರೆ, ಇವತ್ತು ಒಳ್ಳೆ ದಿನ ನಿಮಗೆ. ನೋಡಿ ಇವತ್ತು ಇಷ್ಟು ದಿನ ಏನೋ ಒಂದು ಕೆಲಸ ಕಾರ್ಯಗಳ ಹಣವನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೋಡಿ ಹಣದ ಬಗ್ಗೆ ನಿಮಗೆ ಚಿಂತನೆ ಮಾಡ್ತೀರಾ, ಯೋಚನೆ ಮಾಡ್ತೀರಾ. ಇವತ್ತು ಹಣ ಉಳಿತಾಯ ಯಾವ ರೀತಿ ಮಾಡಬೇಕು ಅಥವಾ ಶೇಖರಣೆ ಯಾವ ರೀತಿ ಹಣವನ್ನು ನಾವು ಇಟ್ಕೊಳ್ಬೇಕು, ಅದೆಲ್ಲವನ್ನು ಕೂಡ ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಡ್ತೀರಾ. ಹೂಡಿಕೆಯತ್ತೂ ಕೂಡ ಗಮನ ಹೋಗ್ತಾ ಇದೆ. ಒಳ್ಳೆ ವಿಚಾರ ಇವತ್ತು ನೋಡಿ. ಹಣದ ವಿಚಾರವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಹಿಂದೆ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಹಣವನ್ನು ನೀವು ಕಳ್ಕೊಂಬಿಟ್ಟಿರ್ತೀರ, ಅವೆಲ್ಲಕ್ಕೂ ಮುಕ್ತಿ ಸಿಗುವಂಥದ್ದು. ಏನಾದರೂ ಹಣ ಉಳಿತಾಯದತ್ತನೋ ಅಥವಾ ಹೂಡಿಕೆಯತ್ತನೋ ಗಮನವನ್ನು ಕೂಡ ನಿಮಗೆ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ಕೆಲಸದಲ್ಲಿ ಹೆಚ್ಚು ಒತ್ತಡ, ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ಬೋದು, ಅಥವಾ ವರ್ಕ್ ಪ್ರೆಷರ್ ಅಂತ ಏನು ಹೇಳ್ತಾರೆ ಸ್ವಲ್ಪ ಜಾಸ್ತಿ ಆಗ್ಬೋದು ನಿಮಗೆ. ಆ ರೀತಿ ಇದ್ದಾಗ ಸ್ವಲ್ಪ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ. ಕೆಲವೊಂದು ಮಾನಸಿಕವಾಗಿ ಕಿರಿಕಿರಿ ಅನುಭವಿಸುವಂಥದ್ದು, ದೈಹಿಕವಾಗಿ ಎಲ್ಲ ಇರುತ್ತೆ, ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗ ಏನು ಜಾತಕ ಫಲದಲ್ಲಿ, ಒಂದು ಗೋಚಾರ ಫಲದಲ್ಲಿ ಇವತ್ತು ನಿಮಗೆ ಮಾನಸಿಕವಾಗಿ ಕಿರಿಕಿರಿ ಇದೆ, ಕೆಲಸದಲ್ಲಿ ಒತ್ತಡ ಅಂತ ಇದ್ದಾಗ ನಾವು ಅದನ್ನು ಯಾವ ರೀತಿ ತಗೋಬೇಕು, ಅಲ್ಲಿ ಯಾವ ರೀತಿ ಅದನ್ನು ನಿಭಾಯಿಸಬೇಕು, ಅದನ್ನು ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಹಾಗಾದರೆ ಮಾಡ್ಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸೋದು ಕೂಡ ಸೂಕ್ತ. ಮೇಷರಾಶಿ ಯಾರಿದ್ದಾರೆ ನೋಡ್ಕೊಳ್ಳಿ. ಪ್ರಯಾಣ ಮಾಡುವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾಹನಗಳಲ್ಲಿ ಓಡಾಡುವಾಗ ಆಗಲಿ, ಅಥವಾ ಕೆಲವರು ಅವರ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭಗಳಲ್ಲಿ ಮೇಷರಾಶಿಯವರು ಹೆಚ್ಚಿನ ಜಾಗ್ರತೆ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ ಇದನ್ನು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ, ಇದನ್ನು ವೃಷಭ ರಾಶಿಯವರಿಗೆ ನೋಡೋಣ. ಇದನ್ನು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದೆ. ಯಾವುದೋ ವಿಚಾರಕ್ಕೆ ಸುಮ್ಮನೆ ಯಾರೋ ಕಿರಿಕಿರಿ ಮಾಡ್ತಾರೆ, ಏನೋ ತೊಂದರೆ ಮಾಡ್ತಾರೆ, ಮಾನಸಿಕವಾಗಿ ನಿಮಗೆ ಕುಗ್ಗುವಂತೆ ಮಾಡ್ತಾರೆ. ಇವತ್ತು ಯಾವುದೋ ವಿಚಾರ ತಿಳ್ಕೊಂಬಿಟ್ಟು ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತೀರಾ. ಅದರಿಂದ ಏನಾಗುತ್ತೆ ನೋಡಿ, ಯಾವುದೋ ಒಂದು ನಡೆದಂತಹ ಹಳೆಯ ತಪ್ಪು ಘಟನೆಗಳನ್ನು ನೀವು ನೆನೆಸ್ಕೊಳ್ತಾ ಅದು ತೊಂದರೆ ಮಾಡ್ಕೊಳ್ತಾ ಇದ್ದರೆ ಮಾನಸಿಕವಾಗಿ ನಿಮಗೆ ಕಿರಿಕಿರಿ ಆಗ್ತಾನೆ ಇರುತ್ತೆ. ಯಾಕೆಂದರೆ ಅದು ನೀವು ಯಾವತ್ತೂ ಕೂಡ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ನೆನೆಸ್ಕೊಳ್ತಾ ಅದರಿಂದ ಮನಸ್ಸನ್ನು ನಾವು ಚಂಚಲಗೊಳಿಸ್ಕೋಬಾರ್ದು, ಸದೃಢರಾಗಿರಬೇಕು. ಮನಸ್ಸನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿ ನೀವು ಮಾಡ್ಕೊಳ್ಬೇಕಿದ್ದೀನಿ. ಇನ್ನು ಯಾವುದೇ ವ್ಯವಹಾರ ಮಾಡುವಾಗ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ರು. ವೃಷಭ ರಾಶಿಯವ್ರು ನೋಡ್ಕೊಳ್ಳಿ, ಇವತ್ತೇನಾದರೂ ವ್ಯವಹಾರಗಳಿತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಮಾಡ್ಕೊಳ್ಳಿ, ಏನು ವ್ಯವಹಾರ ಆದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಹಣದ ಹರಿವು ಕೂಡ ಇರಲಿದೆ ಅಂತ ಹೇಳ್ತಾರೆ. ಹಣದ ವಿಚಾರವಾಗಿ ಅನುಕೂಲ ಇದೆ, ಅದರ ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕಿದ್ದೀನಿ ವೃಷಭ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ರಮ್ಯಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಬಗ್ಗೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 20/11/1982. 20/11/1982. ಹುಟ್ಟಿದ ಸಮಯ? ರಾತ್ರಿ 7 ಗಂಟೆ ಮೇಡಮ್. ರಾತ್ರಿ 7 ಗಂಟೆ. ಹುಟ್ಟಿದ ಸ್ಥಳ? ಬೆಂಗಳೂರು ಮೇಡಮ್. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ರಮ್ಯಾ? ಮಾನಸಿಕ ಕಿರಿಕಿರಿ ಮೇಡಮ್ ಮನೆಯಲ್ಲಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಇನ್ನೊಂದ್ಸರಿ ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳಿ. 20/11/1982. ಓಕೆ. ಟೈಮು ಸಂಜೆ 7 ಗಂಟೆ. 7 ಗಂಟೆ. ಓಕೆ. ಏನಮ್ಮ, ಏನು ಪ್ರಶ್ನೆ ಇತ್ತು? ಅದೇ ಗುರುಜಿ, ಯಾವ ಕಡೆಯಿಂದನೂ ನೆಮ್ಮದಿ ಅನ್ನೋದಿಲ್ಲ, ಮಕ್ಕಳಿಂದನೂ ಇಲ್ಲ, ಗಂಡನಿಂದನೂ ಇಲ್ಲ, ಕಿರಿಕಿರಿ. ಇವಾಗ ಅಲ್ಲ, ಮೊದ್ಲಿಂದನೂ ಹಿಂಗೆ ಗುರುಜಿ. ಯಾವಾಗ ನಮ್ ಟೈಮ್ ಸರಿ ಇದೆ ಅಂತ ಕೇಳ್ಬೇಕು. ಇವಾಗ ನೋಡಿ, ಇವಾಗ ನಿಮಗೆ ಇವಾಗಲೂ ಇನ್ನೂ ಸ್ವಲ್ಪ ತೊಂದರೆಗಳಲ್ಲಿ ಇದ್ರೆ. ಯಾಕಂದರೆ ಈಗ ಕುಜ ದಶೆಯಿಂದ ಈಗ ನೀವು ರಾಹು ದಶೆಗೆ ಹೋಗ್ತಾ ಇರುವಂಥದ್ದು. ಕುಜರಾಹು ಸಂದೇಶ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ದಶಾಭಕ್ತಿಗಳ ಕಾಲ ಅಂತ. ನೋಡಿ, ಕೆಲವೊಂದು ವಿಚಾರಗಳು ನಾವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ನವಗ್ರಹಗಳ ಅಧೀನದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇರುತ್ತೆ. ಹಾಗಾಗಿ ಜಾತಕಗಳನ್ನು ತೋರಿಸ್ಕೊಳ್ಬೇಕು ಅಂತ. ಯಾಕಂದ್ರೆ ನೋಡಿ, ಏನಾದರೂ ಚೆನ್ನಾಗಿ ಆಗ್ತಾ ಇತ್ತು ಅಂದರೆ ನಿನಗೆ ಬಿಡಪ್ಪ ಶುಕ್ರ ದಶೆ ಪ್ರಾರಂಭ ಆಗ್ಬಿಟ್ಟಿದ್ದು, ನೀನು ಚೆನ್ನಾಗಿದೆಯಾ, ಏನಾದ್ರು ಹಣ ಬಂತು ಅಂದರೆ ನಿಮಗೆ ಶುಕ್ರ ದಶೆ ಅಂತ ಹೇಳ್ತಾರಲ್ವಾ, ಅದೇ ರೀತಿಯೇ ಏನಾದರೂ ತೊಂದರೆ ಆದರೆ ನಿಮಗೆ ಶನಿ ಎಗಲೇರಿದ್ದಾನೆ ಅಂತ ಹೇಳ್ತಾರೆ. ನಾವೆಲ್ಲ ಇದು ಆಡು ಭಾಷೆ ನಾವು ಕೇಳ್ಕೊಂಡಿರ್ತೀವಿ. ಅದೇ ರೀತಿಯೇ ನಮ್ಮ ಒಂದು ಜಾತಕವನ್ನು ತಗೊಂಡಾಗ, ನಮ್ಮ ಜೀವನದ ಒಂದು ಜಾತಕವನ್ನು ರಾಶಿ ಕುಂಡಲಿಯನ್ನು ನೋಡಿದಾಗ ಅದರಲ್ಲಿ ನಮಗೆ ಗೋಚರ ಆಗುವಂಥದ್ದು. ಕೆಲವೊಂದು ದಶಾಕಾಲಗಳಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ರಾಹು ದಶೆ, ಈ ಕುಜ ದಶೆ ಬಂದಾಗ, ಅಂದರೆ ಮಂಗಳ ದಶೆ, ಇವೆರಡೂ ಕೂಡ ನೀಚ ಗ್ರಹಗಳು. ನಿಮಗೆ ಇವಾಗ ನೋಡಿ, ಇವಾಗ ರಾಹು ದಶೆ ಮತ್ತು ಈ ಕುಜ ದಶೆ ಸಂಧಿ ಕಾಲ ಇರುವಂಥದ್ದು. ಈ ಕಾಲಗಳಲ್ಲಿ ಕೂಡ ಕೆಲವೊಂದು ತುಂಬ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಮಾನಸಿಕವಾಗಿ ಕಿರಿಕಿರಿ, ಕುಟುಂಬದಲ್ಲಿ ತೊಂದರೆ, ಅಥವಾ ಏನೋ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು, ಅಥವಾ ನಿಮ್ಮೊಟ್ಟಿಗೆ ಯಾರು ಮನೇಲಿದ್ರೆ ಅವರೆಲ್ಲರಿಗೂ ಕೂಡ ಕೆಲವೊಂದು
ವಿಚಾರಗಳಲ್ಲಿ ತೊಂದರೆಗಳನ್ನು ವಿನಾಕಾರಣ ಮನಸ್ತಾಪಗಳಾಗುತ್ತೆ. ನೀವೇನೋ ಒಳ್ಳೇದು ವಿಚಾರ ಹೇಳಲಿಕ್ಕೆ ಹೋದ್ರೂ ಕೂಡ ಅದು ಕೆಟ್ಟದಾಗ್ತಾ ಇರುತ್ತೆ. ಹಾಗಾಗಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮುಂದಿನ ದಿನಗಳು ಅನುಕೂಲ ಆಗುತ್ತೆ. ಯಾಕಂದರೆ ನಿಮಗೆ 2028 ನಂತರ ನಿಮಗೆ ತುಂಬ ವಿಶೇಷ ಆಗಿರುತ್ತಮ್ಮ. ರಾಹು ದಶೆ ಕಳೆದು ನಿಮಗೆ ಗುರುದಶೆ ಪ್ರಾರಂಭ ಆಗುತ್ತೆ. ಅಷ್ಟರೊಳಗಡೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಕುಟುಂಬದಲ್ಲಿ ಏನೇ ಕೆಲವೊಂದು ತೊಂದರೆಗಳಾದರೂ ಕೂಡ ನಿಭಾಯಿಸಬೇಕು. ಕೆಲವೊಂದು ಕಷ್ಟಗಳು ಎಲ್ಲರಿಗೂ ಕೂಡ ಬರುವಂಥದ್ದೇ. ಹಾಗಾಗಿ ಅದು ಟೈಮ್ನ ನೀವು ದಾಟಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನೊಂದು 2 ವರ್ಷ ಸ್ವಲ್ಪ ಹುಷಾರಾಗಿ ಇರಬೇಕು. ಅದ್ರ ಜೊತೆಗೆ ಈಗ ರಾಹು ಮತ್ತು ಏನು ಕುಜ ಸಂಧಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಸ್ಕೊಳ್ಳಿ. ಒಂದ್ಸರಿ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರಗಳಾದಾಗ ಏನಾಗುತ್ತೆ, ಏನಾದರೂ ನೆಗೆಟಿವ್ ಇದ್ದರೂ ಕೂಡ ನಿಮಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ ಮುಂದಿನ ದಿನಗಳು. ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ರಾಹು ಮತ್ತು ಈ ಕುಜ ಶಾಂತಿ ಒಂದ್ಸರಿ ಮಾಡಿಸ್ಕೊಳ್ಳಿ, ಮನೆಯಲ್ಲಿ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ರೂಪಾ ಅಂತೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ರೂಪಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಜುಲೈ 2, ಜುಲೈ 2, 1990. 1990. ಹಾ ಹೌದು ಮೇಡಮ್. ಜುಲೈ 2, 1990. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸೋಮವಾರ ಸಾಯಂಕಾಲ 7:15. ಸಾಯಂಕಾಲ 7:15. ಹುಟ್ಟಿದ ಸ್ಥಳ? ದೊಡ್ಡಬಳ್ಳಾಪುರ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಹಣದ ವಿಚಾರವಾಗಿ ಮತ್ತೆ ಕೆಲಸದ ವಿಚಾರವಾಗಿ ಕೇಳಬೇಕು. ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ, ಏನು ವಿಚಾರ ಆಯಿತು? ಸರ್, ನನಗೆ ಕೆಲಸ ಅನ್ನೋದು ಎಲ್ಲೂ ಸ್ಥಿರವಾಗಿ ನಿಲ್ತಾ ಇಲ್ಲ. ಆದ್ರೆ ನಾನು ಒಂದು ಕೆಲಸ ಅಂದ್ರೆ ಒಬ್ರಿಗೆ ಅಮೌಂಟ್ ಕೊಟ್ಟಿದ್ದೆ, ಒಂದು ಸೈಟ್ ತಗೊಬೇಕು ಅಂತ ಹೇಳ್ಬಿಟ್ಟು. ಅವರು ಕೂಡ ಇವಾಗ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಮೌಂಟ್ ಇಸ್ಕೊಂಡಿದ್ರು. ಇವಾಗ ಒಂದು ವಾರದಿಂದ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವರು ನಾಟ್ ರೀಚಬಲ್. ಅವ್ರ ಮನೆ ಹತ್ರ ಹೋದ್ರೆ ಅವರು ಇಲ್ಲ ಸರ್. ಆಲ್ಮೋಸ್ಟ್ ನನ್ಗೆ 15 ವರ್ಷ ಆಯ್ತು ಸರ್. ಒಳ್ಳೇದು ಅಂತ ಆಗಿ ನನ್ನ ಜೀವನದಲ್ಲಿ ಒಳ್ಳೇದು ಅಂತ ಇದುವರೆಗೂ ಆಗ್ತಾನೆ ಇಲ್ಲ ಸರ್. ಹೌದು ನೋಡಿ, 2002ರಿಂದನೂ ಕೂಡ ನಿಮಗೆ ತೊಂದರೆಗಳು. ಇವಾಗ ಏನಾಗುತ್ತೆ ಗೊತ್ತಾ, 2030ವರೆಗೂ ಕೂಡ ನಿಮಗೆ ನಿಮ್ಮ ಜಾತಕದ ನೋಡಿದಾಗ ನೋಡಿ, ಶನಿ ದಶೆಯಲ್ಲಿ ಇದ್ದೀರಾ ನೀವು. ಶನಿ ದಶೆಯಲ್ಲಿ ಇರುವಂಥದ್ದು. ಈ ಶನಿ ದಶೆ 2030ವರೆಗೂ ಕೂಡ ನಿಮಗೆ ಶನಿ ದಶೆ ಇರೋದ್ರಿಂದ ಇನ್ನೊಂದು 4-5 ವರ್ಷಗಳ ಕಾಲ ಇದೇ ರೀತಿ ಇರುತ್ತಮ್ಮ. ಆದರೆ ನೋಡಿ, ನಿಮ್ಮ ಜಾತಕ ಫಲದಲ್ಲಿ ನೋಡಿದಾಗ ಲಗ್ನದಲ್ಲಿ ಶನಿ ಇರೋದು. ಯಾಕಂದರೆ ನಿಮ್ಮ ಲಗ್ನದಲ್ಲಿ ಶನಿ ಇದ್ದಾಗ ನಿಮಗೆ ಒಂದು ದೈಹಿಕವಾಗಿ ಆಗಲಿ ಅಥವಾ ಮಾನಸಿಕವಾಗಲಿ ನಿಮ್ಮ ಕುಟುಂಬಕ್ಕೂ ಕೂಡ ಇದು ತೊಂದರೆ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಶನಿಗ್ರಹ ಅಂದ್ರೇ ಸ್ವಲ್ಪ ತೊಂದರೆ ಮಾಡ್ತಾನೆ ಅಂತಂದರೆ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕೆಲವೊಂದು ನಾವೇನು ಅನುಭವಿಸ್ಬೇಕಲ್ವಾ, ಅದನ್ನೆಲ್ಲವನ್ನು ಕೂಡ ನಾವು ಇವಾಗ ಅನುಭವಿಸಲೇಬೇಕಾಗುತ್ತೆ. ಈ ಶನಿ ಏನಾದರೂ ನೀವು ದಾಟಿದ್ರೆ, ಯಾಕೆಂದರೆ ತುಲಾರಾಶಿಯವರಾಗಿರೋದ್ರಿಂದ ಈ ಗುರುದೃಷ್ಟಿ ಕೂಡ ನಿಮಗಿದೆ ಈ ಒಂದು ಕಾಲಮಾನದಲ್ಲಿ. ಹಾಗಾಗಿ ನೀವೇನು ಮಾಡಿ ಗೊತ್ತಾ, ನೀವು ಪ್ರತಿ ಗುರುವಾರಗಳು ಈಗ ಏನು ಹಣದ ವಿಚಾರವಾಗಿ ತೊಂದರೆ ಅನುಭವಿಸಿದ್ದೀರಾ, ಯಾಕಂದರೆ ಗುರುದೃಷ್ಟಿ ಇವಾಗ ಬಂದಿದೆ ನಿಮಗೆ ಸಪ್ತಮದಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಹಣದ ವಿಚಾರದಲ್ಲಿ ಅನುಕೂಲ ಇದೆ. ಅದನ್ನು ನೀವು ಏನು ಮಾಡ್ಕೊಳ್ಬೇಕು, ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರತಿ ಗುರುವಾರಗಳು ಕಡಲೆಕಾಳನ್ನು ದಾನ ಮಾಡಿ, ಹಳದಿ ವಸ್ತ್ರ ದಾನ ಮಾಡುವಂಥದ್ದು, ಅಥವಾ ಕಡಲೆಕಾಳನ್ನ ನೆನೆಸಿಟ್ಟು ಎಲ್ಲಾದರೂ ಪ್ರಸಾದ ಥರ, ಈಗ ನಾವು ಗಣಪತಿ ದೇವಸ್ಥಾನಗಳಲ್ಲಿ ಪ್ರಸಾದ ನೋಡ್ತಾ ಇರ್ತೀವಿ, ಕಡಲೆಕಾಳು ಉಸ್ಲಿ ಅಂತ ಕೊಡ್ತಾ ಇರ್ತಾರೆ. ಆ ರೀತಿ ನೀವು ಒಂದು 3 ಗುರುವಾರಗಳು ಮಾಡ್ಕೊಳ್ರಮ್ಮ. ನಿಮ್ಗೆ ಯಾವುದೇ ರೀತಿಯ ಹಣದ ವಿಚಾರವಾಗಿ ತೊಂದರೆ ಇದ್ರೂ ಕೂಡ ಆ ಹಣ ಬರುವಂಥದ್ದಾಗುತ್ತೆ. ಇನ್ನು ಏನಾದರೂ ಋಣಬಾಧೆ ಏನಾದರೂ ಹೆಚ್ಚಾಗಿತ್ತು ಅಂತಂದರೆ ಸ್ವಲ್ಪ ಉಪ್ಪು ತಗೊಂಡು ಅದನ್ನು ಪೂಜೆ ಮಾಡಿ ಎಲ್ಲಾದರೂ ನೀರಿಗೆ ಬಿಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ನೀವು ಸ್ವಲ್ಪ ಇನ್ನೂ ಏನಾದರೂ ಸ್ವಲ್ಪ ಮಾಹಿತಿ ಬೇಕಂದರೆ ಒಂದ್ಸರಿ ಕಚೇರಿಗೆ ಬಂದರೆ ನಿಮಗೆ ಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀವಿ ನಾವು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀಗ ಮಿಥುನ ರಾಶಿಯ ಫಲಾನುಫಲ ಹೇಗಿದೆ ಗುರುಜಿಗಳೇ ಈ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ ನೋಡಿ, ಮುಂದಿನ ರಾಶಿ ಮಿಥುನ ರಾಶಿ. ಇದನ್ನ ಮಿಥುನ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಅಥವಾ ಅನಾನುಕೂಲಗಳು ನೋಡೋಣ. ಇದನ್ನ ನೋಡಿ, ಆ ವ್ಯರ್ಥ ಆಲೋಚನೆಗಳಿಂದ ನೆಮ್ಮದಿ ಕಳೆದುಕೊಳ್ತೀರಾ ಅಂತ ಹೇಳ್ತೀವಿ ನೋಡಿ. ಆಲೋಚನೆ ಮಾಡಬೇಕು. ಬೇಕಾಗ್ದಿರ ವಿಚಾರಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ತಾ ಈ ವ್ಯರ್ಥ ಆಲೋಚನೆಗಳು ಮಾಡ್ತಾ ಇದ್ರೆ ಏನಾಗುತ್ತೆ, ಎಲ್ಲವೂ ಕೂಡ ತೊಂದರೆನೇ. ಅದು ಬೇಕಾಗಿದ್ರೆ ವಿಚಾರಗಳನ್ನ ಅಲ್ಲೇ ಬಿಟ್ಬಿಡ್ಬೇಕು. ಇದೆಲ್ಲರೂ ಕೂಡ ನಮ್ಗೆ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಏನೋ ಒಂದು ತಪ್ಪಾಗಿರುತ್ತೆ, ಕೆಟ್ಟದಾಗಿರುತ್ತೆ, ಅದನ್ನು ಪದೇ ನಾವು ಆಲೋಚನೆ ಮಾಡೋದ್ರಿಂದ ಎಲ್ಲವೂ ಕೂಡ ನಮಗೆ ತೊಂದರೆಗಳಾಗುತ್ತೆ. ನೆಮ್ಮದಿ ಕಳ್ಕೊಳ್ತೀರಾ. ಕುಟುಂಬದಲ್ಲಿ ವಿರಸ ಆಗುವಂಥದ್ದು ನೋಡಿ. ಯಾವಾಗ ಮನಸ್ಸು ಸರಿ ಇಲ್ಲ, ಯಾರ ಜೊತೆ ನಾವು ಚೆನ್ನಾಗಿ ಮಾತಾಡೋದಿಲ್ಲ, ಕುಟುಂಬದಲ್ಲೂ ಕೂಡ ವಿರಸಗಳು ನೋಡಬೇಕಾಗುತ್ತೆ, ಜಗಳಗಳು ನೋಡಬೇಕಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗ ಸ್ಥಳದಲ್ಲಿ ಕೆಲಸದ ಒತ್ತಡ, ಅನಗತ್ಯ ಕಿರಿಕಿರಿ. ಮಿಥುನ ರಾಶಿಯವರು ತುಂಬ ಜಾಗೃತಲ್ಲಿರಬೇಕು. ಎಲ್ಲೇ ಹೋಗಲಿ, ಕೆಲಸ ಕಾರ್ಯದಲ್ಲಾಗಲಿ ಕುಟುಂಬದಲ್ಲಾಗಲಿ ನೀವು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳಿದ್ರೆ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಯೋಗ, ಧ್ಯಾನ, ಕ್ರೀಡೆಯ ಮೇಲೆ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ಈ ದಿನ ಏನೋ ಯೋಗ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಕ್ರೀಡೆಗೆ ಒಂದು ಇದು ಮಾಡುವಂಥದ್ದು ಅಥವಾ ಧ್ಯಾನ ಮಾಡುವಂಥದ್ದು
ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಉತ್ಸಾಹ ಹೆಚ್ಚಾಗುವಂಥ ದಿನ ಇದೆ. ಇನ್ನು ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀರಿ. ಯಾರು ಕರ್ಕಾಟಕ ರಾಶಿ ಉಳಿದಿದೆಯಾ, ಏನಾದರೂ ಉದ್ಯೋಗ ಮಾಡಬೇಕು ಅಂತಿದ್ರು ಕೂಡ ಇವತ್ತು ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ನಿರುದ್ಯೋಗಿಗಳು ಇರ್ತೀರಾ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತೀರಾ, ಆದರೆ ನೋಡಿ ಮನೇಲಿದ್ರೆ ಆಗಲ್ಲ, ನೀವು ಪ್ರಯತ್ನ ಪಟ್ಟು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಈ ದಿನ ಖರ್ಚುಗಳು ಕೂಡ ಉಂಟಾಗುತ್ತೆ. ಕರ್ಕಾಟಕ ರಾಶಿಯವರು ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕಾಗುತ್ತೆ ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಹೆಚ್ಚು ಖರ್ಚುಗಳು ಉಂಟಾಗುತ್ತದೆ, ದೂರ ಪ್ರಯಾಣ ಕೂಡ ಇರುವಂಥದ್ದು, ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕೂಡ ಕಳಿತೀರಾ ಅಂತ ಹೇಳ್ತಾ ಇದೆ. ನೋಡಿ ಇವಾಗ ಏನು ಹೇಳಿದ್ರು, ಸಿಂಹರಾಶಿಯವ್ರಿಗೆ ಹೆಚ್ಚು ಖರ್ಚುಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳಿದ್ರೆ ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕಾಗುತ್ತೆ ನೀವು. ಯಾಕಂದರೆ ಈಗ ಗೋಚಾರ ಫಲದಲ್ಲಿ ನಿಮಗೆ ಇವತ್ತು ಖರ್ಚು ಹೆಚ್ಚಿದೆ ಅಂದ ತಕ್ಷಣ ಏನೋ ಗುರುಗಳು ಹೇಳ್ಬಿಟ್ಟಾರೆ ಇವತ್ತು ಖರ್ಚಿದೆ ಅಂತ ಏನೋ ತೊಗೊಂಬರೋದು ಅಥವಾ ಹಣ ವೃಥಾ ವ್ಯಯ ಮಾಡೋದು ಮಾಡಿಕೊಂಡ್ರೆ ಅದರಿಂದ ಅನಾನುಕೂಲ. ನಾವು ಈ ದಿನ ಏನು ಮಾಡಬೇಕಾಗುತ್ತೆ, ಆ ಖರ್ಚಿಗೆ ಕಡಿವಾಣ ಹಾಕಬೇಕು, ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ದೂರದ ಪ್ರಯಾಣ ಕೂಡ ಇರುವಂಥದ್ದು, ಏನಾದರೂ ಪ್ರಯಾಣದಲ್ಲಿ ಅನುಕೂಲ ಇತ್ತು ಅಂತ ಎಲ್ಲಾದರೂ ಹೊರಗಡೆ ಹೋಗಬೇಕು, ಯಾವುದೋ ಪೂಜೆ ಪುನಸ್ಕಾರಗಳಿಗೇನೋ ಅಥವಾ ಯಾವುದೊಂದು ವ್ಯವಹಾರದ ನಿಮಿತ್ತ ಏನಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಹೋಗ್ಬೋದು, ನಿಮಗೆ ಅನುಕೂಲ ಇದೆ. ಮನೋರಂಜನೆಗೋಸ್ಕರ ಹೆಚ್ಚು ಕೂಡ ಸಮಯವನ್ನು ಕಳಿತೀರಾ ಅಂತ. ಸಿಂಹರಾಶಿಯವರು ಯಾರಿದ್ದಾರೆ ನೋಡಿ, ಇವತ್ತು ಒಳ್ಳೆಯ ದಿನ. ಏನಾದರೂ ಯಾರೊಟ್ಟಿಗಾದರೂ ಹೊರಗಡೆ ಪ್ರವಾಸ ಮಾಡುವಂಥದ್ದು, ಸಂಚಾರ ಮಾಡುವಂಥದ್ದು ಇತ್ತು ಅಂತಂದರೆ ಇವತ್ತು ಹೋಗ್ಬೋದು, ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಣ್ಣ ಪುಟ್ಟ ಸಮಸ್ಯೆ ಹೊರತು ಇಡೀ ದಿನ ನೆಮ್ಮದಿಯಿಂದ ಕಳಿತೀರಾ. ಯಾರು ಕನ್ಯಾ ರಾಶಿಗಳಿದ್ದೀರಾ ಒಳ್ಳೆ ದಿನ. ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದೇನೆ, ಯಾರಿಗಾದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ದಿನನಿತ್ಯವೂ ಕೂಡ ಇದ್ದೇ ಇರುತ್ತೆ, ಆದರೂ ಕೂಡ ಇವತ್ತು ಈ ದಿನ ನೆಮ್ಮದಿಯಿಂದ ಕಳಿತೀರಾ ಅಂತ ಹೇಳ್ತಾ ಇದ್ದೆ. ಒಳ್ಳೆ ವಿಚಾರ ನೋಡಿ. ಯಾವುದೋ ಸಮಸ್ಯೆಗಳಿಂದ ನೀವು ಅದನ್ನು ಫೇಸ್ ಮಾಡಬೇಕು, ಎದುರಿಸುವಂತಹ ಲಕ್ಷ್ಯಗಳು ಇಟ್ಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಪ್ರಾಪ್ತಿ. ನೋಡಿ ಯಾರು ಇದ್ದೀರಾ ಕನ್ಯಾ ರಾಶಿಯವರು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲಾದರೂ ಚೆನ್ನಾಗಿ ಎಜುಕೇಷನ್ ಮಾಡ್ಕೊಂಡಿರ್ತೀರಾ, ಓದ್ಕೊಂಡಿರ್ತೀರಾ, ನಿಮಗೆ ತಕ್ಕನಂತಹ ಉದ್ಯೋಗ ಇರಲ್ಲ, ಆದರೆ ನೋಡಿ ಅದಕ್ಕೆ ಯಾವ ರೀತಿ ಪ್ರಯತ್ನ ಪಡಬೇಕು ಅದನ್ನು ಮಾಡಿದ್ರೆ ಆಗುತ್ತೆ. ಮನೆಯಲ್ಲೇ ಕೂತಿದ್ದು ನಮಗೆ ಆ ಕೆಲಸ ಸಿಕ್ಕಿಲ್ಲ ಈ ಥರ ಅಂದ್ಕೊಳ್ತಾ ಇದ್ದರೆ ಆಗಲ್ಲ. ಅದು ನೀವು ಪ್ರಯತ್ನ ಪಡಿ, ಅದಕ್ಕೆ ಪ್ರತಿಫಲವನ್ನು ಕೂಡ ನೀವು ಮಾಡ್ಕೊಳ್ಬೋದು. ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡುವಂಥ ಅವಕಾಶ ಏನಾದರೂ ಸಿಕ್ತು ಅಂದರೆ ಕನ್ಯಾ ರಾಶಿಯವರಿಗೆ ಇದನ್ನು ತುಂಬ ವಿಶೇಷವಾಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಇದನ್ನು ಹೆಚ್ಚು ಖರ್ಚುಗಳು, ಸ್ನೇಹಿತರೊಂದಿಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಇದೆ. ನೋಡಿ ಇವ್ರಿಗೂ ಕೂಡ ಯಾರು ತುಲಾರಾಶಿಗಳಿದ್ದರೆ ಸ್ವಲ್ಪ ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದೆ. ಯಾಕೆಂದರೆ ಸ್ನೇಹಿತರೊಂದಿಗೆ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು, ಆ ಮನೋರಂಜನೆಗೋಸ್ಕರ ಹೋಗುವಂಥದ್ದು ಇದ್ದಾಗ ಏನಾಗುತ್ತೆ, ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಎಲ್ಲಾದರೂ ಹೊರಗಡೆ ಹೋದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಅದು, ಹಣವೇ ಆಗುತ್ತೆ, ಆದರೆ ನೋಡ್ಕೊಳ್ಬೇಕು. ಸುಮ್ಮನೆ ಇರುತ್ತಾ ಕೆಲವೊಬ್ಬರು ಇರ್ತಾರೆ, ಸುಮ್ಮನೆ ಒಂದು ಸ್ಥಳಕ್ಕೆ ಹೋದಾಗ ಒಂದು ಅದು ಮುಂದಿನ ಏನೋ ಒಂದು ಇದೇ ಇರಲ್ಲ, ಆ ರೀತಿ ಹಣವನ್ನು ವ್ಯಯ ಮಾಡಿಬಿಡ್ತಾರೆ, ಹಣ ಖರ್ಚು ಮಾಡುವಂಥದ್ದು ಎಲ್ಲ ಇರುತ್ತೆ. ಕಡಿವಾಣವನ್ನು ಹಾಕಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ಅನಾರೋಗ್ಯದಿಂದ ಖರ್ಚು ಕೂಡ ಹೆಚ್ಚಾಗುವಂಥದ್ದು. ನೋಡಿ ಅನಾರೋಗ್ಯದಿಂದನೂ ಕೂಡ ನಿಮಗೆ ಹಣ ವ್ಯಯ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಹಣವನ್ನು ಉಳಿಸುವತ್ತ ನೀವು ಗಮನವನ್ನು ಕೊಟ್ಟಾಗ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗ್ತೀರ. ನೋಡಿ ಮುಂದಿನ ದಿನಗಳಲ್ಲಿ ಇವತ್ತೇನೋ ಹಣ ಇರಬಹುದು, ಮುಂದಿನ ದಿನಗಳಲ್ಲಿ ಕಷ್ಟಗಳಾಗುತ್ತೆ. ಹಾಗಾಗಿ ಅದನ್ನು ಉಳಿಸುವತ್ತ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಮನೆಗೆ ಸಂಬಂಧಿ ಆಗಮನ ಆಗುವಂಥದ್ದು. ಯಾರು ವೃಶ್ಚಿಕ ರಾಶಿಗಳಿದ್ದೀರಾ ಇವತ್ತು ಯಾರೋ ನಿಮಗೆ ಇಷ್ಟ ಮಿತ್ರರು, ಸಂಬಂಧಿಗಳು ಬರುವಂತಹ ಮುನ್ಸೂಚನೆ ಕೂಡ ಇದೆ. ಮಕ್ಕಳಿಂದ ಕೂಡ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ, ಮಕ್ಕಳಿಂದ ಇವತ್ತು ನೆಮ್ಮದಿಯ ವಾತಾವರಣ ಇರುವಂಥದ್ದು. ಸ್ನೇಹಿತರೊಂದಿಗೆ ಸಮಯ ಕಳೀತೀರಾ, ಯಾಕೆಂದರೆ ನೋಡಿ ಇವತ್ತು ನಿಮ್ಮ ಸಹಪಾಠಿಗಳು, ಸ್ನೇಹಿತರು ಇವ್ರ ಜೊತೆ ಇವತ್ತು ಸಮಯ ಕಳೀಲಿಕ್ಕೆ ಒಳ್ಳೆಯ ದಿನ ಆಗಿರುವಂಥದ್ದು. ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ, ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಯಾರು ವೃಶ್ಚಿಕ ರಾಶಿಗಳಿದ್ದೀರಾ ಗಮನದಲ್ಲಿಟ್ಕೊಳ್ಳಿ. ಚೆನ್ನಾಗಿದೆ ಸ್ನೇಹಿತರೊಂದು ಇರುವಂಥದ್ದು, ಕುಟುಂಬದವ್ರ ಜೊತೆಗೆ ಇರುವಂಥದ್ದು, ಪ್ರವಾಸ ಮಾಡುವಂಥದ್ದು ಎಲ್ಲ ಕೂಡ ಇರುತ್ತೆ. ಶುಕ್ರವಾರ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಈಗ ನಾಳೆ ನಾಡಿದ್ದು ರಜಾ ಕೂಡ ಇರುವಂಥದ್ದು. ಹಾಗಾಗಿ ಏನು ತೋರಿಸ್ತಾ ಇದೆ ಜಾತಕ ಫಲದಲ್ಲಿ, ಆರೋಗ್ಯದ ಕಡೆ ಗಮನ ಕೊಡಬೇಕು. ನೀವು ಎಲ್ಲಾದರೂ ಹೋಗಿ ಏನಾದರೂ ಮಾಡ್ಕೊಳ್ಬೋದು, ಆದರೆ ಆರೋಗ್ಯದ ಕಡೆ ಅಷ್ಟೇ ಗಮನವನ್ನು ಕೊಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಇದನ್ನ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ. ಯಾರು ಧನುರಾಶಿಗಳಿದ್ದೀರಾ ಹಣಕಾಸಿನ ವಿಚಾರದಲ್ಲಿ ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ ಇವತ್ತು. ಯಾಕಂದರೆ ಧನುಸ್ಸು ರಾಶಿಯವರಿಗೆ ವ್ಯಾಪಾರ ಉದ್ಯೋಗದಲ್ಲಿ ಕೆಲವೊಂದು ವಿಚಾರದಲ್ಲಿ ಚೆನ್ನಾಗಿ ವ್ಯಾಪಾರ ಆದರೂ ಕೂಡ ಹಣ ಬರ್ತಾ ಇರಲ್ಲ. ಆ ರೀತಿ ಏನಾದ್ರು ಆಗಿತ್ತು ಅಂದರೆ ಇವತ್ತು ಹಣದ ವಿಚಾರವಾಗಿ ಅನುಕೂಲ ಇದೆ, ಅಭಿವೃದ್ಧಿ ಆಗುತ್ತೆ. ಇನ್ನು ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಒಳ್ಳೆಯದು, ಯಾರೆಲ್ಲ ಮಕ್ಕಳಿರ್ತಾರೆ ಅವ್ರ ಜೊತೆ ಸಮಯ ಕಳೆಯುವಂಥದ್ದು, ಅವ್ರ ಜೊತೆ ಎಲ್ಲಾದರೂ ಹೋಗುವಂಥದ್ದು, ಅವ್ರ ಜೊತೆ ಮಾತನಾಡುವಂಥದ್ದು ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮನೆಯಲ್ಲಿ ವಿನಾಕಾರಣ ಅಸಮಾಧಾನ, ಮನೆ ಕಡೆ ಗಮನವನ್ನು ಕೊಡಬೇಕು, ಅಸಮಾಧಾನ ಮಾಡ್ಕೊಳ್ಳುವಂಥದ್ದು. ಸುಮ್ಮನೆ ಯಾರೋ ಒಟ್ಟಿಗೆ ಮಾತಾಡುವಾಗ ಆಗಲಿ ಕೋಪ ಮಾಡಿಕೊಂಡ್ರೆ ಸುಮ್ಮನೆ ಅಸಮಾಧಾನಗಳಾಗುತ್ತೆ. ಹಾಗಾಗಿ ನೋಡಿಕೊಂಡು ಜಾಗೃತರಾಗಿರಬೇಕು ಧನುರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ತಮ್ಮ ಹೆಸರು? ಹಲೋ, ಕೇಳಿಸ್ತಿದೆಯಮ್ಮ? ತಮ್ಮ ಹೆಸರುಮ್ಮ? ನಮ್ಮ ಹೆಸರು ಮಂಗಳಾ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಂಗಳ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಹೆಸರು? ಮಗನ ಹೆಸರು ನಂದೀಶ್ ಅಂತ. ನಂದೀಶ್. ಅವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? 30/3/2005 ಮೇಡಮ್. 30/3/2005.
33-2005 ಇನ್ನೊಮ್ಮೆ ಹೇಳ್ತಾ ಇದ್ದೀರಿ. ಹ್ಮ್ ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 10 ಗಂಟೆ 10 ಕಾಲು ಬೆಳಿಗ್ಗೆ 10 ಗಂಟೆ 15 ನಿಮಿಷ. 15 ನಿಮಿಷ. ಹುಟ್ಟಿದ ಸ್ಥಳ ಹುಟ್ಟಿದ ಸ್ಥಳ ಇದು ಸಿಂಗರಾಜಿಪುರ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನು ಹೇಳ್ದ ಮತ್ತು ಕೇಳಲ್ಲ ಮೇಡಮ್ ಅವರೇ, ಸ್ವಲ್ಪ ತಂದೆ ತಾಯಿಯನ್ನು ಏನು ಹೇಳಿದ್ರು ಕೇಳೋದಿಲ್ಲ, ಮಾಡಲ್ಲ. ಏನು ಓದ್ತಾ ಇದ್ದಾರಮ್ಮ? ಡಿಪ್ಲೊಮಾ ಮಾಡವನೆ ಮೇಡಮ್ ಅವರೇ. ಮತ್ತೆ ಇವಾಗ ಫಸ್ಟ್ ಇಯರ್ ಒಂದು ಹೋಗಿತ್ತು, ಮತ್ತೆ ಕಂಟಿನ್ಯೂ ಪಾಸ್ ಮಾಡಿದ್ದೇನೆ, ಮತ್ತೆ ಹೋಗಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ತರ ಮಾಡ್ತಾವನೆ ಮೇಡಮ್. ಓಕೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು ಅಂತಿದ್ದೀರಾ? ಗುರುಜಿಗಳಿದ್ದಾರೆ, ಮಾತನಾಡಬಹುದು. ಕೊಡಿ ಮೇಡಮ್. ನಮಸ್ತೆ ಅಮ್ಮ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಗಂದು ಆಯ್ತಾ. ಹಾಗಾಗಿ ಏನಾಗುತ್ತೆ, ಇವರು ಜಾತಕದಲ್ಲಿ ಈಗ ಜನ್ಮ ಜಾತಕದಲ್ಲಿ ಇವರು ಹುಟ್ಟಿದ ಶನಿ ದಶೆಯಲ್ಲಿ ಹುಟ್ಟಿರುವಂಥದ್ದು. ಈಗ ಶನಿ ದಶೆಯಲ್ಲಿ ಜನನ ಆಯಿತು ಅಂತಂದರೆ ಕೆಲವೊಂದು ನೋಡಿ, ಅವರು ಎಜುಕೇಷನಲ್ಲಿ ಆಗ್ಬೋದು ಅಥವಾ ಉದ್ಯೋಗದಲ್ಲಿ ಆಗಲಿ ಅವ್ರು ಏನಾಗುತ್ತೆ ಸ್ವಲ್ಪ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಶನಿ ದಶೆ ಅಂದಾಗಲೇ ಸಾಮಾನ್ಯವಾಗಿ ಹೇಳ್ತಾರೆ ಏನಾದರೂ ತೊಂದರೆಗಳು ಆಗ್ತಿದೆ, ಶನಿ ಹೇಗಲೇ ಇರ್ದೇನೆ ಅಂತ ಹೇಳ್ತಾರೆ, ಅವಾಗಲೂ ಹೇಳಿದ್ದಾರೆ. ಅದೇ ರೀತಿ ಈ ಶನಿ ದಶೆಯಲ್ಲಿ ಹುಟ್ಟಿದವರಿಗೆ ತುಂಬ ತೊಂದರೆಗಳಾಗುವಂಥದ್ದು. ಈಗಲೂ ಕೂಡ ಅವರು ನೋಡಿ, ಈಗ ಏನಾಗ್ತಿದೆ ದಶೆ, ನಾವು ದಶೆ ಕಾಲಗಳು ನೋಡಿದಾಗ ಅವರು ಇವಾಗಲೂ ಕೂಡ ಈಗ ಕೇತು ದಶೆಯಲ್ಲಿ ಅವ್ರಿಗೆ ನಡೀತಿರೋದ್ರಿಂದ ಅವರು ಹೆಚ್ಚಿನ ಜಾಗೃತಿ ವಹಿಸಬೇಕು. ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಳುವಾಗಲಿ ಅಥವಾ ಈಗ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಎಲ್ಲಾದರೂ ಹೊಸದಾಗಿ ಕೆಲಸ ಕಾರ್ಯ ಮಾಡಬೇಕು ಹೋದ್ರೂ ಕೂಡ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಇವರು ಕೆಲಸ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾ ಇದೆ ನೋಡಿ. ಯಾರ ಜೊತೆಗೂ ಎಲ್ಲೋ ಕೆಲಸಕ್ಕೆ ಹೋಗೋದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥದ್ದು ಅಥವಾ ಬೇರೆ ಯಾರನ್ನ ನಂಬಿದ್ರೆ ತುಂಬ ತೊಂದರೆ ಮಾಡ್ತಾರೆ. ಹಾಗಾಗಿ ಏನೇ ಬಿಸ್ನೆಸ್ ಏನಾದರೂ ಅವ್ರ ಮನಸ್ಸಲ್ಲಿ ಇತ್ತು ಅಂತಂದರೆ ಓನ್ ಬಿಸ್ನೆಸ್ ಮಾಡೋಕ್ಕೆ ಹೇಳಿ ಅವ್ರಿಗೆ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಅಥವಾ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ, ಅವರಿಗೆ ಒಂದು ಸಂಪರ್ಕವನ್ನು ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮಕರ ರಾಶಿಯ ಫಲಾನುಫಲಗಳು ಹೇಗಿದೆ ಈ ಬಗ್ಗೆ ಗುರುಗಳು ಮಾಹಿತಿಯನ್ನು ನೀಡ್ತಾರೆ. ನೋಡಿ, ಇದನ್ನು ಮಕರ ರಾಶಿಯವರಿಗೆ ನೋಡೋಣ. ಮಕರ ರಾಶಿಯವರಿಗೆ ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿದ್ರೆ ಏನಾದರೂ ಸಾಲ ತಗೊಂಡಿದ್ರೆ ಇವತ್ತು ವಾಪಸ್ ಕೊಡಲಿಕ್ಕೆ ಅನುಕೂಲ ಅಂತ ಹೇಳ್ತಾ ಇದೆ. ಏನಾದರೂ ಆ ರೀತಿ ಅವಕಾಶಗಳೇನಾದರೂ ಸಿಕ್ತು ಅಂತಂದರೆ ನೀವು ಅವಶ್ಯಕವಾಗಿ ಸಾಲವನ್ನು ಮರುಪಾವತಿ ಮಾಡಿಬಿಡ್ಬೇಕು. ಯಾಕಂದರೆ ಏನಾದರೂ ಸಾಲ ಇತ್ತು ಅಂತಂದರೆ ಸ್ವಲ್ಪ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಏನಾದರೂ ಅವಕಾಶಗಳಿತ್ತು ಅಂತಂದರೆ ಸಾಲವನ್ನು ಹಿಂತಿರುಗಿಸುವಂಥದ್ದು ಕೆಲಸ ಮಾಡ್ಕೊಳ್ಳಿ. ಸರ್ಕಾರಿ ಕೆಲಸದ ವ್ಯವಹಾರದಲ್ಲಿ ಕೂಡ ತೊಂದರೆ ಅಂತ ಇದೆ. ಮಕರ ರಾಶಿಯವರು ಗೌರ್ಮೆಂಟ್ ಕೆಲಸದ ವಿಚಾರವಾಗಿ ಏನಾದರೂ ಇತ್ತು ಅಂತಂದರೆ ಇವತ್ತು ಸ್ವಲ್ಪ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಕೆಲವರು ಏನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನೋ ಅಂದ್ಕೊಂಡಿರ್ತಾರೆ ಗೌರ್ಮೆಂಟಿಂದ ಹಣ ಬರುತ್ತೋ ಅಥವಾ ಯಾವುದೊಂದು ಕೆಲಸ ಕಾರ್ಯ ಆಗುತ್ತೆ ಅಂತ, ಅದನ್ನು ಕೂಡ ಸ್ವಲ್ಪ ತೊಂದರೆ ಅಂತ ಹೇಳ್ತಾ ಇದೆ. ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಮಕರ ರಾಶಿಯವರಿಗೆ ಕೂಡ ಅನುಕೂಲ ಆಗುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಸಿಗೋದು. ನೋಡಿ, ಆರ್ಥಿಕ ಬಿಕ್ಕಟ್ಟು ಅಂದರೆ ಹಣದ ವಿಚಾರನೇ. ಮನೆಯಲ್ಲಿ ತುಂಬ ಜನಕ್ಕೆ ದುಡಿತಾ ಇರ್ತೀರ, ಮನೆಯಲ್ಲಿ ಹಣ ನಿಲ್ತಾ ಇರಲ್ಲ, ಎಷ್ಟು ಬಂದರೂ ಕೂಡ ಅಷ್ಟೇ ಖರ್ಚಾಗ್ತಾ ಇರುತ್ತೆ. ಈ ರೀತಿ ಇಂಥ ಹಣಕಾಸಿನ ಬಿಕ್ಕಟ್ಟಿನಿಂದ ನೀವು ದೂರ ಹೋಗಲಿಕ್ಕೆ, ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಶುಭ ದಿನ ಇವತ್ತು. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿದರೆ ಅನುಕೂಲ ಆಗುತ್ತೆ. ಕುಟುಂಬದ ವ್ಯವಹಾರಗಳು ಕೂಡ ಹೆಚ್ಚು ಇರುತ್ತೆ, ಸಂತೋಷದಿಂದ ಇರುವಿರಿ. ಕುಂಭರಾಶಿಯವರು ನೋಡಿ, ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇವತ್ತು ಅನುಕೂಲ ಆಗುತ್ತೆ. ಮನೆಯಲ್ಲಿ ಒಂದು ದೇವರ ಮನೆಯಲ್ಲಿ ಒಂದು ಕಾಯಿನ್ ಇಟ್ಟು ಪೂಜೆ ಮಾಡಿದ್ರು ಕೂಡ ಸಾಕು. ಒಂದು ಕಾಯಿನ್ ಇಟ್ಬಿಟ್ಟು ಅದಕ್ಕೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಇವತ್ತು ಮನೆಯಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಕುಟುಂಬದಲ್ಲಿ ಕೂಡ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ಕೆಲಸದ ನಡುವೆ ವಿಶ್ರಾಂತಿ ಸಿಗುವಂಥದ್ದು. ಧಾರ್ಮಿಕ ಸ್ಥಳಗಳಿಗೆ ಭೇಟಿಯಿಂದ ಮನಸ್ಸಿಗೆ ಕೂಡ ನೆಮ್ಮದಿ ಅಂತ ಹೇಳ್ತಾ ಇದೆ. ಒಳ್ಳೆ ಚೆನ್ನಾಗಿದೆ, ವಿಶ್ರಾಂತಿ ಸಿಗುತ್ತೆ. ಒಂದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿಕ್ಕೆ, ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಕೂಡ ನಿಮಗೆ ಒಳ್ಳೆಯ ದಿನ ಇರುವಂಥದ್ದು. ಆತ್ಮೀಯರ ಮನೆಗೆ ಕೂಡ ಭೇಟಿ ಮಾಡುವಂಥ ಅವಕಾಶಗಳೇನಾದರೂ ಇತ್ತು ಅಂತಂದರೆ ಇವತ್ತು ಹೋಗಿ ಭೇಟಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಇನ್ನು ಮುಂದಿನ ವಿಭಾಗದಲ್ಲಿ ಧಾರ್ಮಿಕ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾರೆ. ಇನ್ನು ಧಾರ್ಮಿಕ ವಿಚಾರದಲ್ಲಿ ಮಕರ ರಾಶಿಯವರ ಗುಣ ಹೇಗಿದೆ, ಹಾಗೆ ಸ್ವಭಾವಗಳು ಹೇಗಿರುತ್ತೆ, ಇನ್ನು ಇವರಿಗೆ ಒಂದು ಶುಭವಾದಂತಹ ದಿನ ಯಾವುದು, ಶುಭವಾದಂತಹ ಸಂಖ್ಯೆ ಯಾವುದು, ಈ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾರೆ. ಗುರುಗಳೇ ನೋಡಿ, ಇದನ್ನ ಮಕರ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ತುಂಬ ವಿಶೇಷವಾಗಿರುತ್ತೆ ಮಕರ ರಾಶಿಯವರು. ಇದಂದರೆ ಚರರಾಶಿ ಅಂತ ಹೇಳ್ತೀವಿ. ಯಾಕಂದರೆ ಒಂದತ್ರ ಇರೋಲ್ಲ ಇವರು. ಮಕರ ನಾವು ನೋಡಿದ್ದೀವಿ, ಮಕರ ಒಂದು ಚಿಹ್ನೆ ನೋಡಿರ್ತೀವಿ ನಾವು, ಅದು ಒಂದಿತ್ರ ಇರಲ್ಲ ಅದು. ಯಾಕಂದರೆ ಅವ್ರಿಗೆ ಚಂಚಲ ಮನಸ್ಸು, ಒಂಥರ ಎಲ್ಲೋ ಇಲ್ಲೊಂದು ಹತ್ರ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲೇನು ಮಾಡಬೇಕು ಆ ರೀತಿ ಇರುವಂಥವ್ರು. ಆದರೆ ತುಂಬ ದೃಢವಾಗಿರ್ತಾರೆ ಇವರು. ಇವ್ರಿಗೆ ಯಾರು ಕೂಡ ಸರಿಸಾಟಿ ಇಲ್ಲ ಅಂತ ಹೇಳ್ತೀವಿ. ಶಾಸ್ತ್ರದಲ್ಲಿ ನೋಡಿದಾಗ ಏನು ಹೇಳುತ್ತೆ ಅಂತ ನೋಡಿ, ತುಂಬ ಮಹತ್ವಾಕಾಂಕ್ಷೆ ಉಳ್ಳವರಂತೆ ಇವರು. ಯಾವುದೋ ಒಂದು ಏನೋ ಒಂದು ಮಾಡಬೇಕು, ಕೆಲಸ ಮಾಡಬೇಕು, ಏನೋ ಒಂದು ಕಡೆ ಒಂದು ಸಾಧನೆ ಮಾಡಬೇಕು ಅಂತಿರ್ತಾರೆ. ಆದರೆ ಅದನ್ನು ಇಟ್ಕೊಂಡ್ರೆ ಅದನ್ನು ಬಿಡೋದಿಲ್ಲ ಅಂತ. ಎಷ್ಟೇ ಚಂಚಲತೆ ಮನಸ್ಸಿದ್ರೂ ಕೂಡ ತುಂಬ ದೃಢವಾಗಿರ್ತಾರೆ ಅಂತ ಹೇಳುತ್ತೆ. ಇನ್ನು ಕಠಿಣ ಪರಿಶ್ರಮವನ್ನು ಕೂಡ ಪಡ್ತಾರೆ. ಏನಾದರೂ ಕೆಲಸ ಕಾರ್ಯದಲ್ಲಿ ಕಷ್ಟಪಡಬೇಕು ಅಂದರೂ ಕೂಡ ಇವರು ಕಠಿಣ ಪರಿಶ್ರಮ ಪಡ್ತಾರೆ. ಯಾವುದೇ ರೀತಿ ಹಿಂದೆ ಮುಂದೆ ನೋಡೋದಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಆ ಕೆಲಸ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಇನ್ನು ಇವ್ರಿಗೆ ತುಂಬ ವಿಶೇಷವಾಗಿರುವಂಥದ್ದು ಯಾವ ಒಂದು ವಾರ ಶುಭ ಅಂತ ನೋಡಿದಾಗ ಮಕರ ರಾಶಿಯವ್ರಿಗೆ ನಾವು ಸಾಮಾನ್ಯ ನಮ್ಗೆ ಗೊತ್ತಿರುತ್ತೆ, ಶನಿ ಅವ್ರಿಗೆ ಏನಂದರೆ ಲಗ್ನಾಧಿಪತಿ ಶನಿ ಇರುವಂಥದ್ದು, ರಾಷ್ಟ್ರಾಧಿಪತಿ ಅವ್ರಿಗೆ. ಮಕರ ರಾಶಿಯವರಿಗೆ ಅಧಿಪತಿ ಶನಿ ಆಗಿದಾಗ ಏನಾಗುತ್ತೆ, ಕೆಲವೊಂದು ದಿನಗಳು ಈ ಶನಿವಾರಗಳು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು,
ಕೆಲಸ ಕಾರ್ಯಗಳಿಗೆ ಕೆಲವೊಂದು ತೊಂದರೆ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಏನೇ ತೊಂದರೆಗಳಿದ್ರು ಕೂಡ ಅದರಿಂದ ಮುಕ್ತಿಯನ್ನು ಪಡಿಬಹುದು. ಇನ್ನು ಪಶ್ಚಿಮ ಮತ್ತು ಉತ್ತರ ದಿಕ್ಕು ತುಂಬ ವಿಶೇಷವಾಗಿರುತ್ತೆ. ಶನಿವಾರ ವಿಶೇಷ, ವಾರ ಅಂತ ಬಂದಾಗ ಶನಿವಾರ ತುಂಬ ವಿಶೇಷ ಇವರಿಗೆ. ಆ ಶನಿವಾರಗಳು ದೇವಸ್ಥಾನಗಳು ಹೋಗುವಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ಕೊಂಡಾಗ ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ನೀಲಿ ಮತ್ತು ಕಪ್ಪು ಬಣ್ಣ ತುಂಬ ಶ್ರೇಷ್ಠ ಅಂತ, ಯಾಕಂದರೆ ರಾಶಾಧಿಪತಿ ಶನಿ ಆಗಿರೋದ್ರಿಂದ ನೀಲಿ ಬಣ್ಣ ಹಾಕೊಳ್ಳುವಂಥದ್ದು ಅಥವಾ ಕಪ್ಪು ಬಣ್ಣ ಹಾಕೊಳ್ಳುವಂಥದ್ದು ತುಂಬ ಶ್ರೇಷ್ಠ ಆಗಿರುತ್ತೆ. ಶನಿಗೆ ನಾವು ನೀಲಿ ಮತ್ತು ಕಪ್ಪನ್ನು ಕೂಡ ನೋಡ್ತೀವಿ. 8 ನಂಬರ್ ತುಂಬ ವಿಶೇಷವಾಗಿರುತ್ತೆ. ಕೆಲವರು ಕೇಳ್ತಾರೆ, ಗುರುಗಳೇ ನಮ್ಮ ನಂಬರ್ ಯಾವುದು ನಮಗೆ ಸೂಕ್ತ, ನಮ್ಗೆ ಯಾವ್ದು ಆಗಿ ಬರುತ್ತೆ ಅಂದಾಗ ಯಾರು ಮಕರ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ 8 ನಂಬರ್ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣದಂತಹ ಶುಭ ಮುಹೂರ್ತಗಳಿಗಾಗಿ, ಶುಭ ಕೈಂಕರ್ಯಗಳಿಗಾಗಿ, ಹಾಗೆ ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇಂದಿನ ದಿನದ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.